ಇದು ಗ್ರಿಲ್ಡ್ ಚಿಕನ್ನು ಎಲ್ತಿ ಎಣ್ಣೆಲೆಲ್ಲ ಕರೆದಿರಲ್ಲ, ಅದಕ್ಕೆ ನಾನು ಬಾರ್ಬಿಕ್ಯೂ ತಗೊಂಡಿದ್ದು. ಕಾರ್ನು ಮತ್ತು ರಾಜ್ಮಾ ಕಾಳುಗಳು, ಗ್ರಿಲ್ಡ್ ಚಿಕನ್ ಮೇಯ್ನು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ದಿ ಫುಡ್ ಶೋ ಮ್ಯಾನ್. ಇವತ್ತು ಬೆಂಗಳೂರಲ್ಲಿರೋ ಒಂದೊಳ್ಳೆ ರೆಸ್ಟೋರೆಂಟಿಂದ ಒಂದು ಹೆಲ್ತಿಯಾಗಿರೋ ಫುಡ್ನ ತರಿಸಿ ಹೆಂಗಿದೆ, ಅದ್ರ ಪ್ರೈಸ್ ಏನು, ಈ ಪ್ರೈಸಿಗೆ ವರ್ತಾ, ಹೆಲ್ತಿಯಾಗಿದೆಯಾ ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ. ನಾನಿವತ್ತು ರಿವ್ಯೂ ಮಾಡ್ತಿರೋ ರೆಸ್ಟೋರೆಂಟ್ ಯಾವುದು ಅಂದರೆ ಕ್ಯಾಲಿಫೋರ್ನಿಯಾ ಬುರಿಟೋ. ನಾನು ಫಸ್ಟು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡೋಣ ಅಂತ ಇದ್ದೆ. ಆದರೆ ಸ್ವಿಗ್ಗಿ ಝೊಮ್ಯಾಟೋಗಿನ್ನ ನಿಮಗೆ ರೆಸ್ಟೋರೆಂಟಿಗೆ ಹೋದರೆ ಕಮ್ಮಿ ಪ್ರೈಸ್ ಇರುತ್ತೆ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ನಾನೇ ಹೋಗಿ ತಂದು ನಿಮಗೆ ತಿಳಿಸ್ತೀನಿ. ನಾನಿವಾಗ ಕ್ಯಾಲಿಫೋರ್ನಿಯಾ ಬುರಿಟೋಗೆ ಹೋಗಿ ಮಿನಿ ಚಿಕನ್ ಗ್ರಿಲ್ಡ್ ಬುರಿಟೋನ ತಂದಿದ್ದೀನಿ. ಇದ್ರ ಪ್ರೈಸು 219 ರೂಪಾಯಿ ನೋಡ್ಬೋದು ನೀವು. ಬಟ್ ಪಾರ್ಸಲ್ಲಿಂದ 230 ರೂಪಾಯಿ ಆಗಿದೆ. ನೀವು ಅಲ್ಲೇ ತಗೊತೀನಿ ಅಂದರೆ 219 ರೂಪಾಯಿ. ಇದ್ರ ಜೊತೆ ಇನ್ನೂ ವೆರೈಟಿಗಳಿದೆ. ನನಗಿದು ಹೆಲ್ತಿ ಅನ್ನಿಸ್ತು. ನೋಡಿ, 230 ರೂಪಾಯಿ ಆಗಿದೆ ಟೋಟಲ್ಲು. 11 ರೂಪಾಯಿ ಪಾರ್ಸಲ್ಗೆ ಅಂತ ಚಾರ್ಜ್ ಹಾಕಿದ್ದಾರೆ. ನನಗೇನೋ 11 ರೂಪಾಯಿ ಕೊಡ್ಬೋದು ಅಂತ ಅನ್ನಿಸ್ತು. ಎಲ್ಲ ಕಡೆ 11 ತಾಂಡೆ ತರ್ತಾರೆ. ಬಟ್ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಹೆಂಗೆಲ್ಲ ಪ್ಯಾಕ್ ಮಾಡಿದ್ದಾರೆ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ, ಏನೇನು ಹಾಕಿದ್ದಾರೆ ಎಲ್ಲ ತೋರಿಸ್ತೀನಿ. ಈ ಥರ ಇದೆ ಒಂದು ಬೌಲು. ನೋಡ್ಬೋದು ನೀವು, ಇಲ್ಲಿ ಕಾರ್ನ್ ಹಾಕಿದ್ದಾರೆ. ಕಾರ್ನು ಇಲ್ಲಿ ನೋಡ್ಬೋದು. ಇದು ರಾಜ್ಮಾ ಕಾಳುಗಳು ಹಾಕಿದ್ದಾರೆ. ನಿಮಗೆ ಟೊಮೊಟೊ ಆಮೇಲೆ ಇದು ಗ್ರಿಲ್ಡ್ ಚಿಕನ್ನು ಎಲ್ತಿ ಎಣ್ಣೆಲೆಲ್ಲ ಕರೆದಿರಲ್ಲ, ಅದಕ್ಕೆ ನಾನು ಬಾರ್ಬಿಕ್ಯೂ ತಗೊಂಡಿದ್ದು. ಆಮೇಲೆ ಅದು ಬಿಟ್ಟರೆ ನಿಮಗೆ ಒಂದು ನೋಡಿ ರೈಸು ಚಿಕನ್ನು ಫುಲ್ ಎಲ್ಲ ಎಲ್ತಿನೇ ಹಾಕಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗಿದೆ. ಈರುಳ್ಳಿ ಹಾಕಿದ್ದಾರೆ, ಈರುಳ್ಳಿ, ಕ್ಯಾಪ್ಸಿಕಮು, ಕಾರ್ನು ಮತ್ತು ರಾಜ್ಮಾ ಕಾಳುಗಳು, ಗ್ರಿಲ್ಡ್ ಚಿಕನ್ ಮೇಯ್ನು, ಆಮೇಲೆ ಸ್ಟೀಮ್ಡ್ ರೈಸು, ಇಷ್ಟೆಲ್ಲ ಹಾಕಿದ್ದಾರೆ. ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲದೂ ಬಾಯಿಗೆ ಫ್ಲೇವರ್ ಥರ ಸಿಗಬೇಕು, ಆವಾಗ ಚೆನ್ನಾಗಿರುತ್ತೆ. ರೈಸು ಕ್ಲೀನಾಗಿ ಕುಕ್ ಆಗೈತೆ. ಚಿಕನ್ ಬಾರ್ಬಿಕ್ಯೂ ಟೇಸ್ಟು ಬರುತ್ತೆ. ಮತ್ತು ಸ್ವಲ್ಪ ಸ್ವೀಟು ಅನಿಸುತ್ತೆ. ಏನಕ್ಕೆ ಅಂದರೆ ಕಾರ್ನೆಲ್ಲ ಹಾಕಿದಾರಲ್ವಾ, ಈ ಕಾರ್ನೆಲ್ಲ ಸ್ವಲ್ಪ ಸ್ವೀಟ್ ಬರುತ್ತೆ. ಸ್ವೀಟು, ಟೊಮೊಟೊದು ಆ ಹುಳಿ ನೋಡಿ, ಟೊಮೊಟೊ ಇರೋದಕ್ಕೂ ಈ ಕಾರ್ನ್ ಇರೋದಕ್ಕೂ, ಕಾರ್ನು ಸ್ವೀಟು, ಟೊಮೊಟೊ ಹುಳಿ, ಈ ಹುಳಿ ಖಾರ, ಆಮೇಲೆ ಗ್ರಿಲ್ ಆಗಿರೋ ಚಿಕನ್ನು, ಆಮೇಲೆ ಈ ಹೆಂಗೆ ಅಂದರೆ ಈ ಸ್ಟೀಮ್ ಮಾಡಿರೋ ಈ ರೈಸು, ಆ ಫ್ಲೇವರು ಎಲ್ಲ ಅಷ್ಟೇ ಚೆನ್ನಾಗೈತೆ. ನಿಜವಾಗ್ಲೂ ಚೆನ್ನಾಗಿದೆ. ಏನಂದರೆ ಈ ಥರ ಈ ನಾಟಿ ಸ್ಟೈಲೆಲ್ಲ ಇಷ್ಟಪಡೋರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಚೆನ್ನಾಗಿದೆ. ನನಗೇನು ಅಂದರೆ ಇದರಲ್ಲಿ ಹೈಲೈಟು ಈ ಕಾರ್ನು ಮತ್ತು ಟೊಮೊಟೊ ಎರಡೂ ಮಿಕ್ಸ್ ಆಗಿ ಆ ಹುಳಿ, ಆ ಸಿಹಿ, ಆ ಚಿಕನ್ನು, ಇದೆಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ನೋಡ್ಬೋದು ನೀವು ಬೇಕಿದ್ರೆ ಇಲ್ಲಿ
ಇಲ್ಲಿ ಒಂದು ವೈಟ್ ಕಲರ್ ಹಾಕಿದರೆ ಅದು ಈ ಕರ್ಡ್ ಅಥವಾ ಮಯೋನೀಸೋ ಅದೇನು ಅಂತ, ಬಟ್ ನನಗೆ ಅದು ಅಷ್ಟು ಟೇಸ್ಟ್ ಸಿಗ್ತಾ ಇಲ್ಲ ಯಾವುದು ಅಂತ. ಇದು 230 ರೂಪಾಯಿಗೆ ವರ್ತೋ ಇಲ್ವೋ ಅಂತ ಹೇಳೋದಾದರೆ ನನಗೇನೋ ಒಂದು ಕಡೆ ನೋಡಿದ್ರೆ ವರ್ತ್ ಅನಿಸುತ್ತೆ, ಇನ್ನೊಂದು ಕಡೆ ವರ್ತಲ್ಲ ಅಂತ ಅನಿಸುತ್ತೆ. ಒಂದೊಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಒಂದು ಬಿರಿಯಾನಿ ತಿಂತೀನಿ ಅಂದರೆ ಏನಿಲ್ಲ ಅಂದರೂ ಒಂದು 160 ರೂಪಾಯಿಂದ 180 ರೂಪಾಯಿ ಇದ್ದೇ ಇರುತ್ತೆ. ಇದಕ್ಕೆ 220 ರೂಪಾಯಿ ಅಥವಾ 219 ರೂಪಾಯಿನ ಕೊಡ್ಬೋದು ಅಂತ ಒಂದು ಕಡೆ ಅನಿಸುತ್ತೆ. ಅಂದರೆ ಏನಕ್ಕೆ ಅಂದರೆ ಈಗ ಹೆಲ್ತಿಯಾಗಿ ತಿನ್ನಬೇಕು ಅಂತಿರೋರು, ಬ್ಯಾಲೆನ್ಸ್ ಡಯಟ್ ತಿನ್ನಬೇಕು ಅಂತಿರೋರು ಅಥವಾ ಜಿಮ್ಗೆ ಹೋಗೋರು ಆರಾಮಾಗಿ ತಿನ್ಬೋದು. ತುಂಬ ಹೆಲ್ತಿಯಾಗಿದೆ. ಫ್ಯಾಮಿಲಿಯವರು ಅಷ್ಟೇ ಒಂದು ಔಟಿಂಗ್ ಹೋಗಿ ವೆರೈಟಿಯಾಗಿ ಏನಾರು ತಿನ್ನಬೇಕು ಅಂತಿದ್ರೆ, ಹೆಲ್ತಿಯಾಗಿ ತಿನ್ನಬೇಕು ಅಂತಿದ್ರೆ ಟ್ರೈ ಮಾಡ್ಬೋದು. ಈ ಥರ ಹೊರಗಡೆಯಿಂದ ತರಿಸಿ ರಿವ್ಯೂ ಮಾಡೋದಾಗಿರ್ಬೋದು, ನಾನೇ ಅಲ್ಲಿಗೋಗಿ ರಿವ್ಯೂ ಮಾಡೋದಿರ್ಬೋದು, ನಾನೇ ಕುಕ್ಕಿಂಗ್ ಮಾಡೋದಿರ್ಬೋದು, ಈ ಥರ ವೀಡಿಯೋಗಳನ್ನ ನಾನು ಮಾಡ್ತಾನೆ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.